ಎಲ್ಲರಿಗೂ ನಮಸ್ಕಾರ. ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನ ಮಠಾಧೀಶ್ವರಾದ ಪರಮಪೂಜ್ಯ ಶ್ರೀ 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 1008 ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಮ್ಮ 31ನೇ ಚಾತುರ್ಮಾಸವನ್ನು ಸಾಂಸ್ಕೃತಿಕ ನಗರವಾದಂಥ ಧಾರವಾಡದಲ್ಲಿ ಆಚರಿಸ್ತಾ ಇರುವುದು ನನಗೆ ವಿಶೇಷವಾದಂಥ ಸಂತಸವನ್ನು ತಂದಿದೆ. ಈ ವಿಷಯ ನಮ್ಮೆಲ್ಲರಿಗೂ ವಿಶೇಷವಾದಂಥ ಸಂತೋಷದ ಜೊತೆಗೆ ಧನ್ಯತಾಭಾವವನ್ನು ಮೂಡಿಸಿದೆ. ಧಾರವಾಡ ನನ್ನ ಲೋಕಸಭಾ ಕ್ಷೇತ್ರ ಆಗಿರುವುದರಿಂದ ನನಗೆ ವಿಶೇಷವಾದಂಥ ಹೆಮ್ಮೆ ಮತ್ತು ಅಭಿಮಾನವೂ ಇದೆ. ದ್ವೈತ ಸಿದ್ಧಾಂತದ ಪ್ರವರ್ತಕರಾದ ಶ್ರೀಮನ್ ಮಧ್ವಾಚಾರ್ಯರು 12ನೇ ಶತಮಾನದಲ್ಲಿ ನಮ್ಮ ಸನಾತನ ಧರ್ಮದ ಮೂಲಗಳಾದಂಥ ವೇದ, ಉಪನಿಷತ್ತು ಹಾಗೂ ವಿಶೇಷವಾಗಿ ಪ್ರಸ್ಥಾನತ್ರಯಗಳಾದ ಬ್ರಹ್ಮಸೂತ್ರ ಹಾಗೂ ಉಪನಿಷತ್ತುಗಳು ಭಗವದ್ಗೀತೆಗೆ ಭಾಷ್ಯವನ್ನು ಬರೆದು ಅವುಗಳನ್ನು ಭಕ್ತಿ ಮತ್ತು ಜ್ಞಾನ ಮಾರ್ಗವನ್ನು ಜನರಿಗೆ ಅತ್ಯಂತ ಸರಳವಾಗಿ ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಮಾಡಿದಂಥ ಮಹಾವಿಭೂತಿ ಪುರುಷರು. ಗೀತೆಯ ಸಾರವಾದ ಕರ್ಮಯೋಗ ಹಾಗೂ ಭಕ್ತಿಯೋಗಗಳ ಸಾರವನ್ನು ಮತ್ತು ಮಹತ್ವವನ್ನು ಸಾಮಾನ್ಯರಿಗೂ ಮನಮುಟ್ಟುವಲ್ಲಿ ಹಾಗೂ ತನ್ಮೂಲಕ ಕರ್ಮಯೋಗ ಹಾಗೂ ಭಕ್ತಿ ಮಾರ್ಗ ಅನುಸರಿಸುವಲ್ಲಿ ಸಕಲ ಜೀವಿಗಳು ಮೋಕ್ಷ ಸಾಧನೆಗೆ ಅರ್ಹರು ಎಂಬ ಸಾಮಾಜಿಕ ಸಮಾನತೆಯ ಒಂದು ಸಂದೇಶ ನೀಡಿದಂಥ ಮಹಾನುಭಾವರು. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ್ಸ ಸಕಾರೌಭೌ ತಯೋಸ್ತೋ ಕರ್ಮಸನ್ಯಾಸ್ತ ಕರ್ಮೋ ಯೋಗೋ ವಿಶಿಷ್ಟತೆ ಎನ್ನುವಂಥ ಒಂದು ಶ್ಲೋಕದಂತೆ ಭಗವದ್ಗೀತೆಯ ಕರ್ಮಯೋಗದ ಸಾರವನ್ನು ಮಹತ್ವವನ್ನು ಜಗತ್ತಿಗೆ ಸಾರಿದಂಥ ಒಬ್ಬ ಮಹಾಮಹಿಮರು. ಇಂತಹ ದಿವ್ಯ ಪರಂಪರೆಯಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬ್ರಹ್ಮಚಾರಿಯಾಗಿ ಮಠದ ಪೀಠವನ್ನು ಅಲಂಕರಿಸಿರುವಂಥ ಮತ್ತು ಇತ್ತೀಚಿನ ಮಠದ ಇತಿಹಾಸದಲ್ಲಿ ಮೊದಲಿಗರಾದಂಥ ಸಣ್ಣ ವಯಸ್ಸಿನಲ್ಲಿಯೇ ಇಷ್ಟೊಂದು ಮಹತ್ವವಾದಂಥ ಪೀಠವನ್ನೇರಿ ಜ್ಞಾನ ದಾಸೋಹವನ್ನು ಮಾಡ್ತಾ ಇರುವಂಥ ಪೂಜ್ಯರಾದಂಥ ಸತ್ಯಾತ್ಮ ತೀರ್ಥರದು ಒಂದು ಮಹತ್ತರವಾದಂಥ ಒಂದು ರೆಕಾರ್ಡ್, ಇಂಗ್ಲೀಷ್ನಲ್ಲಿ ರೆಕಾರ್ಡ್ ಅಂತ ಏನು ಹೇಳ್ತಾರೆ, ಆ ರೆಕಾರ್ಡು ಅವರ ಒಂದು ಸಾಧನೆಗೆ ಹಿಡಿದಂಥ ಕೈಗನ್ನಡಿಯಾಗಿದೆ. 54 ದಿನಗಳ ಈ ಪರಮ ಪವಿತ್ರವಾದಂಥ ಚಾತುರ್ಮಾಸದ ಕಾಲದ ಅವಧಿಯಲ್ಲಿ ಧಾರವಾಡ ಹಾಗೂ ಈ ಭಾಗದ ಸಮಸ್ತ ಸದ್ಭಕ್ತರು ಶ್ರೀಗಳ ದಿವ್ಯ ಉಪಸ್ಥಿತಿಯ ಹಾಗೂ ಸಾನ್ನಿಧ್ಯದಲ್ಲಿ ಭಕ್ತಿ ಭಾವನೆ ಹಾಗೂ ಆಧ್ಯಾತ್ಮಿಕ ಗಂಗಾ ಜಲದಲ್ಲಿ ಮಿಂದು ಪಾವನರಾಗ್ತಾರೆ ಅನ್ನುವಂಥ ವಿಶ್ವಾಸ ನಂದಿದೆ. ಈ ಒಂದು 54 ದಿವಸದಲ್ಲಿ ಸನಾತನ ಹಿಂದೂ ಧರ್ಮದ ಜೊತೆಗೆ ಸಮಗ್ರವಾದಂಥ ಭಕ್ತಿ ಮಾರ್ಗವನ್ನು ಕಂಡುಕೊಳ್ಳಲಿಕ್ಕೆ ಅವರು ಏನು ಜ್ಞಾನದ ಒಂದು ಭಂಡಾರವಾಗಿದ್ದಾರೆ, ಅವರು ಆ ಜ್ಞಾನದ ಒಂದು ಊಟವನ್ನು ಎಲ್ಲರಿಗೂ ಬಡಿಸುವಂಥ ಕೆಲಸವನ್ನು ಮಾಡಲಿದ್ದಾರೆ. ನಾನು ವೈಯಕ್ತಿಕವಾಗಿ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ತೀರ್ಮಾನ ಭಾಳ ಹಿಂದೆನೇ ಮಾಡಿದ್ದೆ. ಆದರೆ ಇತ್ತೀಚಿನ ಎಲ್ಲ ಬೆಳವಣಿಗೆಗಳು ಅದಾದ ನಂತರ ಇಲ್ಲಿ ಮಹತ್ವದ ಜವಾಬ್ದಾರಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇರೋದರಿಂದ ನನಗೆ ಮೊದಲನೇ ದಿವಸ ಆರಂಭದ ದಿವಸದಲ್ಲಿ ಬರಲಿಕ್ಕಾಗ್ತಾಯಿಲ್ಲ. ತಮ್ಮೆಲ್ಲರ ಕ್ಷಮೆಯನ್ನು ಕೋರಿ ಪೂಜ್ಯ ಸತ್ಯಾತ್ಮ ತೀರ್ಥರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ 54 ದಿವಸಗಳ ಈ ಚಾತುರ್ಮಾಸ ಯಶಸ್ವಿಯಾಗಲಿ. ಇಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ಇಲ್ಲಿನ 54 ದಿವಸಗಳ ವಾಸದಿಂದಾಗಿ ಅವರ ಒಂದು ಉಪಸ್ಥಿತಿಯಿಂದಾಗಿ ನಮ್ಮೆಲ್ಲರಿಗೂ ಜ್ಞಾನ ಹರಿದು ಬರಲಿ. ಅದರಿಂದ ಹೆಚ್ಚು ಪುಣ್ಯದ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆ ಆಗಲಿ, ಸಮಾಜದ ಕೆಲಸವನ್ನು ಮಾಡಲಿಕ್ಕೆ ಪ್ರೇರೇಪಣೆಯಾಗಲಿ, ದೇಶವನ್ನು ಕಟ್ಟುವಲ್ಲಿ
ನಮ್ಮೆಲ್ಲರ ಭಾಗವಹಿಸುವ ಬಗ್ಗೆ ಅವರಿಂದ ನಮ್ಮೆಲ್ಲರಿಗೂ ಪ್ರೇರಣೆ ಸಿಗಲಿ. ನಮ್ಮ ಈ ಸನಾತನ ದೇಶವನ್ನು ಅತ್ಯಂತ ಸಮೃದ್ಧವಾಗಿ ಬೆಳೆಸಲಿಕ್ಕೆ ಮುಂದಿನ ದಿವಸಗಳಲ್ಲಿ ಬಲಿಷ್ಠ ಭಾರತವನ್ನು ಮಾಡಲಿಕ್ಕೆ, ವಿಕಸಿತ ಭಾರತವನ್ನು ಮಾಡಲಿಕ್ಕೆ ಅವರ ಈ ಜ್ಞಾನ ಪರಂಪರೆ ನಮ್ಮೆಲ್ಲರಿಗೂ ಪ್ರೇರಣೆಯನ್ನು ಕೊಡಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ವಂದನೆಗಳು. ನಮಸ್ಕಾರ.